ನಮಸ್ಕಾರ ರೈತ ಬಂದವ್ರಿಗೆ. ಸೊ ಬೈಕ್ ಟ್ರಾಲಿಗೆ ಸರ್ವಿಸ್ ಕೂಡ ನಾವು ಬಂದಿದ್ದೀವಿ. ಸೊ ಸುಮಾರು ದೂರ ಬಂದಿದ್ದೀವಿ, 510 ಕಿಲೋಮೀಟರ್ ಆಗಿದೆ ಇಲ್ಲಿ ಬರಬೇಕಾದ್ರೆ. ಸೊ ಮಾತಾಡ್ಸೋಣ ಸರ್ ಹತ್ರ. ಸರ್ ನಮಸ್ಕಾರ ರೀ. ಸರ್ ಸರ್ ತಮ್ಮ ಹೆಸರು ಸರ್? ಓಂಕಾರ. ತಮ್ಮ ಜಿಲ್ಲೆ, ತಾಲೂಕು, ಊರು ಸರ್? ಕೋಲಾರ ಡಿಸ್ಟಿಕ್ ರೀ ಸರ್. ಹಾಂ ಸರ್. ಕೋಲಾರ ತಾಲೂಕು ರೀ ಸರ್. ಹಾಂ, ಊರು ಸರ್ ತಮ್ಮದು? ಹೋಳೂರು ಸರ್. ಹೋಳೂರು ಊರು ಸರ್. ಇವಾಗ ನಿಮ್ಗೆ ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ಏನು ಟೇಲರಲ್ಲಿ ಪ್ರಾಬ್ಲಮ್ ಆಗಿತ್ತು ಸರ್? ನಿಮ್ಮ ಗಾಡಿ ಪ್ರಾಬ್ಲಮ್ ಆಗಿತ್ತು? ಸೊ ನಿಮ್ಗೆ ಗಾಡಿ ಪ್ರಾಬ್ಲಮ್ ಆಗಿದೆ ಸರ್. ತಾವು ಯಾವಾಗ ಫೋನ್ ಹಚ್ಚಿದ್ರಿ ಸರ್ ಸರ್ವಿಸ್ಗಾಗಿ? ಸರ್ವಿಸ್ಗೆ ಸರ್ ನಾನು ನಿನ್ನೆ ನೈಟ್ ಮಾಡಿದ್ದೆ ಸರ್. ನಿನ್ನೆ ನೈಟ್ ಮಾಡಿದ್ದೀವಿ. ಸೊ ಇವತ್ತು ನಿಮ್ಗೆ 6 ಗಂಟೆಗೆಲ್ಲ ಇಲ್ಲಿದ್ದಾರೆ. 6 ಗಂಟೆಗೆ ಬಂದು ಸರ್ ನಿಮಗೆ ಸರ್ವಿಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ನಿಮಗೆ ಟೇಲರಲ್ಲಿ ಪ್ರಾಬ್ಲಮ್ ಇತ್ತಾ ಏನು ಇಂಜಿನಲ್ಲಿ ಪ್ರಾಬ್ಲಮ್ ಸರ್? ಇಂಜಿನಲ್ಲಿ ಪ್ರಾಬ್ಲಮ್ ಇತ್ತು. ಸೊ ನೀವು ಟೇಲರಲ್ಲಿ ಅಂತ ತಿಳ್ಕೊಂಡಿದ್ದೀರಿ. ಹಾಂ. ಸೊ ಕಸ್ಟಮರು ಯಾರಾದರೂ ಇದ್ದರೆ ಸರ್ ಅಂತ ಡೀಟೇಲ್ಸ್ ಪ್ರಕಾರ ನೀವು ಕೂಡ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ. ಸರ್ ಫಾರ್ಮ್ ಹೌಸ್ ಇದೆ. ಸೊ ಫುಲ್ಲಿ ಫಾರ್ಮ್ ಹೌಸ್ ಇದೆ. ಅವರು ದನ ಕರೆಗಳಿಗೆ ಮೇವು ಹಾಕಲಿಕ್ಕೆ, ಸೊ ಫೀಲ್ಡ್ನ ಹೇರ್ಲಿಕ್ಕೆ ಅಂತ ಮಾಡಿಸಿದ್ದಾರೆ. ಸೊ ಇವಾಗ ಓಡ್ಸ್ ಕೂಡ ನೋಡಿದ್ದಾರೆ, ಲೋಡ್ ಕೂಡ ಹಾಕಿ ನೋಡಿದ್ದಾರೆ. ಸರ್ ನೀವು ಇವಾಗ ಲೋಡ್ ಕೂಡ ಹಾಕಿದ್ದೀರಿ, ಎಷ್ಟು ಕ್ವಿಂಟಲ್ ಗಂಟೆ ಹಾಕಿದ್ದೀರಿ ಸರ್? ಒಂದು 50 kg ಪ್ಯಾಕೆಟ್. ಹಾಂ ಸರ್. 6 ಕ್ವಿಂಟಲ್ ಹಾಕಿದ್ದೀವಿ. 6 ಕ್ವಿಂಟಲ್ ಹಾಕಿದ್ದೀರಿ ಸರ್. ಇವಾಗ ಎಳಿತೈತೋ ಎಳೆಗಿಲ್ಲ ಸರ್? ಚೆನ್ನಾಗಿ ಇಳಿಯುತ್ತೆ. ಸೊ ಇವಾಗ ಮಣ್ಣು ಕೂಡ ಇವತ್ತು ಹಾಕ್ಸಿದ್ರಿ ಸರ್ ತಾವು JCB ಇಂದ. ಮಳೆ ಕೂಡ ಆಗಿದೆ. ಸೊ ಅಂದ್ರೆ ಒಬ್ಬೊಬ್ರಿಗೆ ಏನಿರುತ್ತೆ ಸರ್, ಬೈ ಮಿಸ್ಟೇಕ್ ಇರುತ್ತೆ. ಸರ್ವಿಸ್ ಕೊಡ್ತಾರೋ ಇಲ್ಲ, ಪ್ರೊವೈಡ್ ಮಾಡ್ತಾರೆ. ಯಾಕಂದ್ರೆ ಸುಮಾರು ಇಲ್ಲಿಂದ 510 ಕಿಲೋಮೀಟರ್ ಸರ್ ನಮ್ಮದು ಬಾಗಲಕೋಟೆ ಜಿಲ್ಲೆ, ನಿಮ್ಮ ಕೋಲಾರ ಜಿಲ್ಲೆಗೆ. ಅಂದ್ರೆ ರೈತರಿಗೆ ಏನಿರುತ್ತೆ, ಸರ್ವಿಸ್ ಕೊಡ್ತಾರೋ ಇಲ್ಲೋ ಅಂತ ಒಂದು ಡೌಟ್ ಇರುತ್ತೆ. ಆ ಡೌಟ್ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತಿರ್ತಾವೆ ಇದು ರೈತರಿಗೆ? ಡೌಟ್ ಏನಿಲ್ರಿ, ಎಷ್ಟೊತ್ತಿನಾಗ ಫೋನ್ ಮಾಡಿದ್ರು, ಇವತ್ತು ನೈಟ್ ಫೋನ್ ಮಾಡಿದ್ರೆ ಬೆಳಗ್ಗೆ ಬಂದು ನಿಮ್ಗೆಲ್ಲ ಸರ್ವಿಸ್ ಕೊಡ್ತಾವ್ರೆ. ಸರ್ವಿಸ್ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಆದರೂ ಕೂಡ ನಮ್ಮ ಟೇಲರಲ್ಲಿ ಏನು ತೊಂದರೆ ಇಲ್ಲ. ಸೊ ಆಗಿರೋದು ಕ್ಲಚ್ ಪ್ಲೇಟ್ ವೀಕ್ ಆಗಿದೆ, ನಿಮ್ಮದು ಕ್ಲಚ್ ಪ್ಲೇಟಲ್ಲಿ ಹೋಗಿದೆ. ಸೊ ರೆಡಿ ಕೂಡ ಆಗಿದೆ, ನೀವು ಟ್ರೈಲ್ ಕೂಡ ಚೆಕ್ ಮಾಡಿದ್ದೀರಾ. ಏನು ನಿಮ್ಗೆ ಅಂಥದ್ದು ಏನು ತೊಂದರೆ ಅನಿಸಿದೆ? ಇವಾಗ ಏನು ಆರಾಮಾಗಿ ಓಡಿಸ್ಬೋದು. ಸೊ ಸ್ವಲ್ಪ ಮುಂದೆ ಹೋಗಿ ತೋರಿಸಿ ನೋಡ್ಬೋದು. ಲೋಡ್ ಕೂಡ ಹಾಕಿದ್ದೀವಿ, ಆರಾಮಾಗಿ ತೊಗೊಂಡೋಗುತ್ತೆ. ಸೊ ಬ್ಯಾಕ್ ಬರ್ರಿ ಸರ್, ಹಂಗೆ ರಿವರ್ಸ್ ಕೂಡ ಬರುತ್ತೆ. ಬ್ಯಾಕ್ ಹೋಗ್ತಾ ಇದೆ. ಸೊ ಆಯಿಲ್ ಬ್ರೇಕ್ ಕೂಡ ಇದೆ. ಸೊ ರಿವರ್ಸ್ ಫಾಲೋ ಸಿಸ್ಟಮ್ ಕೂಡ ಇದೆ. ಸೊ ಕೇಳೋಣ ಬ್ರೇಕ್ ಸಿಸ್ಟಮಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಬ್ರೇಕ್ ಸಿಸ್ಟಮಲ್ಲಿ ಹೆಂಗೈತೆ ಸರ್ ತಮಗೆ? ಬ್ರೇಕ್ ಮೇನು, ಈ ಗಾಡಿ ಪಾರ್ಟ್ಸ್ ಬಂದು ಬ್ರೇಕ್ ಮೇನು ಪವರ್ಫುಲ್ ಆಗಿದೆಯೋ ಏನು? ಆರಾಮಾಗಿ ನಿಂತ್ಕೊಳ್ಳುತ್ತೆ. ನೀವು ಎಷ್ಟು ಲೋಡ್ ಹಾಕ್ಕೊಂಡು ಹೋದ್ರು, ನೀವೆಲ್ಲಿ ಹೊಡಿತೀರ ಅಲ್ಲಿ ನಿಂತ್ಕೊಳ್ಳುತ್ತೆ, ಆರಾಮಾಗಿ ಕಂಡೀಷನ್ ಇದೆ ಬ್ರೇಕ್. ಸೊ ಯಾರಾದರೂ ರೈತರಿದ್ದರೆ, ಕೋಲಾರ ಜಿಲ್ಲೆಯವರು, ಸರ್ದು ಫಾರ್ಮ್ ಹೌಸ್ ಇದೆ ಇಲ್ಲಿ. ಯಾವ ಫಾರ್ಮ್ ಹೌಸ್ ಅಂತ ಹೇಳ್ತಾರೆ ಇದಕ್ಕೆ? ಶ್ರೀ ಸಾಯಿ ಫಾರ್ಮ್ ಹೌಸ್ ಅಂತ ಹೇಳ್ಬಿಟ್ಟು. ಸುಮಾರು 2 ದಿವಸ ಅಷ್ಟೇ ಆಯ್ತು ನಾವು ಗಾಡಿ ಕೊಟ್ಟಿದ್ದನ್ನು ರಿಲೀಸ್ ಮಾಡಿ ಅವ್ರು ಕೊಟ್ಟಿರೋದು. ಸೊ ಅವ್ರ ಗಾಡಿಲೇ ತೊಂದರೆ ಇತ್ತು. ಸೊ ಯಾವುದೇ ರೀತಿಯಿಂದ ನಮ್ಮ ಟೇಲರ್ ತೊಂದರೆ ಇಲ್ಲ. ಸೊ ಸರ್ವಿಸ್ ಗಾಡಿ ಕೂಡ ನಾವು ತೊಗೊಂಬಂದಿದ್ವಿ. ಸೊ ಸರ್ವಿಸ್ ಕೂಡ ಆಗಿದೆ. ಸೊ ಟ್ರಯಲ್ ಕೂಡ ನೋಡಿದ್ದಾರೆ. ಸೊ ಪ್ರತಿಯೊಂದು ರೆಡಿ ಆಗಿದೆ. ಸೊ ಯಾರಾದರೂ ರೈತರಿದ್ದರೆ ಕೋಲಾರ ಜಿಲ್ಲೆಯವರು, ಸೊ ನೀವು ಹೋಗಿ ಅಲ್ಲಿ ನೋಡಿಕೊಂಡು ವಿಚಾರಣೆ ಕೂಡ ಮಾಡಿ ಬರ್ಬೋದು. ಸರ್ ನೀವು ಕಳಿಸ್ಬೇಕಾದ್ರೆ ಅದಾಗ ಕಳಿಸಿದ್ವಿ ಸರ್, ಅದನ್ನು ಟ್ರೈನ್ ಮುಖಾಂತರ ಕಳಿಸಿದ್ವಿ. ಅಲ್ಲಿ ರಿಸೀವ್ ಕೂಡ ನಾವು ಮಾಡಿದ್ವಿ ಸರ್, ನಾವು ಮಾಡಿದ್ವಿ. ಏನಂದ್ರೆ ಒಬ್ಬೊಬ್ರಿಗೆ ಏನಂತ ಸರ್, ಫೇಕ್ ಅನ್ಸುತ್ತೆ ರೈತರಿಗೆ. ಮಾಡ್ತಾರೋ ಇಲ್ಲೋ, ದುಡ್ಡು ಹಾಕಿಂದ ಅಮೌಂಟ್ ಅಡ್ವಾನ್ಸ್ ಕೂಡ ನೀವು ಕೊಟ್ಟಿದ್ದೀರಿ, ಅದು ಒಂದು ಡೌಟ್ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಯಾವ ಥರನೂ ಡೌಟ್ ತಗೋಬೇಡಿ. ಹಾಂ ಸರ್. ಡೌಟ್ ಪಡ್ಕೊಳ್ಳೋಕೆ ಹೋಗ್ಬೇಡಿ. ಹಾಂ ಸರ್. ಸರ್ವಿಸ್ ಆರಾಮಾಗಿ ಮಾಡ್ಕೊಡ್ತಾರೆ, ಚಿಂತನೆ ಮಾಡಬೇಡಿ. ಹಾಂ ಸರ್. ನಂಬಿಕೆ ಇಡಿ ಅಷ್ಟೇ. ಹಾಂ ಸರ್. ಮೆಸೇಜ್ ಮಾಡೋಕ್ಕಿಂತ ಕಾಲ್ ಮಾಡಿದ್ರೆ ಜಲ್ದಿ ಸರ್ವಿಸ್ ಸಿಗುತ್ತೆ. ಹೌದಾ? ಮೆಸೇಜ್ ಮಾಡಿದ್ರೆ ಸರ್ವಿಸ್ ಸಿಗಲ್ಲ, ಫೋನ್ ಮಾಡಿದ್ರೆ ಏನು ತೊಂದರೆ ಐತೆ ಅನ್ನೋದು ಗೊತ್ತಾಗುತ್ತೆ. ಸೊ ಯಾರಾದರೂ ಕಸ್ಟಮರು ಸರ್ವಿಸ್ ಇದ್ದರೆ ಸೊ ಕಾಲ್ ಮಾಡಿ. ಸೊ ಮೆಸೇಜ್ ಮಾಡೋ ಮುಖಾಂತರ ಏನೂ ಉಪಯೋಗ ಇಲ್ಲ. ಸೊ ಕಾಲ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ, ಸರ್ವಿಸ್ ಕೊಡ್ಬೋದು.